ಚೆನ್ನಾಗಿದ್ದೀರಾ? ಮತ್ತೊಮ್ಮೆ ಆಗಿ ಶೈನ್ ಸಂಡೇ ಸ್ಕೂಲ್ CBC 2020 ಪ್ರೋಗ್ರಾಮ್ ಈ 3ನೇ ದಿವಸ ನಡೀತಾ ಇದೆ. ಮತ್ತೊಮ್ಮೆ ಆಗಿ ನಿಮ್ಮೆಲ್ಲರನ್ನ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಎಲ್ರಿಗೂ ಇಷ್ಟ ಆಯ್ತಾ 2 ಡೇಸ್ ಪ್ರೋಗ್ರಾಮು? ಎಂಜಾಯ್ ಮಾಡಿದ್ರಾ? ಎಷ್ಟು ಜನ ಎಂಜಾಯ್ ಮಾಡಿದ್ರಿ? ಕೈಗಳೆತ್ತಿ ನೋಡೋಣ. ವೆರಿ ಗುಡ್. ನಾನು ಸೇರಿ ನಿಮ್ ಜೊತೆ ಏನ್ ಮಾಡಿದೆ? ಎಂಜಾಯ್ ಮಾಡಿದೆ. ಅದು ಮಾತ್ರ ಅಲ್ಲ, ನನ್ಗೆ ನೈಟ್ ಎಲ್ಲ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಯಾವಾಗ ಮತ್ತೆ CBC ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ, ಯಾವಾಗ ಮತ್ತೆ ಹೊಸ ಸಾಂಗ್ ಹೇಳ್ಕೊಡ್ತಾರೆ, ಕತೆಗಳು ಹೇಳ್ಕೊಡ್ತಾರೆ, ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾರೆ ಅಂತ ತುಂಬಾ ಖುಷಿ ಆಗಿದೆ. ಅದೇ ರೀತಿ ಈ 3rd ಡೇ ಪ್ರೋಗ್ರಾಮ್ ಅಲ್ಲಿ ಕೂಡ ನಾವೇನ್ ಮಾಡಿದ್ದೇವೆ, ನಿಮ್ನೆಲ್ಲ ಮೀಟ್ ಮಾಡಕ್ಕೆ ಮತ್ತೊಮ್ಮೆ ಆಗಿ ಬಂದಿದ್ದೇವೆ. ಎಲ್ರಿಗೂ ಖುಷಿನಾ? ವೆರಿ ಗುಡ್. ನೀವೆಲ್ಲ ಬುಕ್ಸ್, ಪೆನ್ಸಿಲ್ಸ್, ಬೈಬಲ್ ಎಲ್ಲ ತಂದಿದ್ದೀರಾ ಇವತ್ತು ಕೂಡ? ಎಷ್ಟು ಜನ ತಂದಿದ್ದೀರಾ? ಎಲ್ರು ತಂದಿದ್ದೀರಾ? ಓಕೆ, ಗುಡ್ ಚಿಲ್ಡ್ರನ್ಸ್. ಇವತ್ತು ನಿಮ್ಗೆ ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ. ಏನ್ ಸರ್ಪ್ರೈಸ್? ಯಾರಾದ್ರೂ ಗೆಸ್ ಮಾಡ್ತೀರಾ? ಒಂದ್ ಚಿಕ್ಕ ಕ್ಲೂ ಕೊಡ್ತೀನಿ. ಸಾಂಗ್ ಅಲ್ಲಿಲ್ಲ, ಡ್ಯಾನ್ಸ್ ಅಲ್ಲಿಲ್ಲ. ಕರೆಕ್ಟ್. ಯಾರೊಬ್ರು ಗೆಸ್ ಮಾಡಿದ್ರು. ಸ್ಟೋರಿ ಟೈಮ್ ಅಲ್ಲಿ. ಇವತ್ತು ಸ್ಟೋರಿ ಹೇಳೋದಕ್ಕೆ ನಮ್ಮಿಬ್ರು ಟೀಚರ್ಸ್ ಇದ್ರಲ್ವಾ, ಅವ್ರು ಬರ್ತಿಲ್ಲ. ಅವ್ರ ಬದಲಾಗಿ ಒಂದು ಅಣ್ಣ ಬರ್ತಿದ್ದಾರೆ. ಅಣ್ಣ ಹೆಸರೇನ್ ಗೊತ್ತಾ? ಅರುಳ್. ಆ ಅಣ್ಣ ಜೊತೆ ಇನ್ನೊಂದ್ ಫ್ರೆಂಡ್ ಕೂಡ ಬರ್ತಾ ಇದಾರೆ. ಆದ್ರೆ ಆ ಫ್ರೆಂಡ್ ಯಾರಂತ ನಂಗೂ ಗೊತ್ತಿಲ್ಲ. ಸೊ ನಾವೇನ್ ಮಾಡ್ಬೇಕು? ವೇಟ್ ಮಾಡಿನೇ ನೋಡ್ಬೇಕು. ಸೊ ಆ ಸ್ಪೆಷಲ್ ಗೆಸ್ಟ್ ಎಲ್ಲ ಬರೋವರೆಗೂ ನಾವು ಪ್ರಾರ್ಥನಾಟಿಗೆ ಶುರು ಮಾಡೋಣ. ಎಷ್ಟು ಜನ ಪ್ರಾರ್ಥನೆ ಮಾಡಕ್ ರೆಡಿ ಆಗಿದ್ದೀರಾ? ಆರ್ ಯು ರೆಡಿ? ಓಕೆ, ಎಲ್ಲರೂ ನನ್ನ ಜೊತೆ ಸೇರಿ ಕಣ್ಗಳನ್ನು ಮುಚ್ಚಿ ನೋಡೋಣ. ಮೊಳಕಲ್ ಹಾಕುತ್ತ ನಾವು ದೇವ್ರ ನೋಡಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಯೇಸಪ್ಪ, ಸ್ತೋತ್ರ ಸ್ವಾಮಿ. ಇದುವರೆಗೂ ನಮ್ಮನ್ನು ನಡೆಸಿದಂತ ದೇವರೇಪ್ಪ, ನಮ್ಗೆ ಸ್ತೋತ್ರಪ್ಪ. ಕಳೆದ 2 ದಿವಸಗಳ ಕಾಲ ನಮ್ಮ ಜೊತೆಲಿದ್ದು ಈ CBC ಪ್ರೋಗ್ರಾಮ್ ಅನ್ನು ನಡೆಸುವಂತೆ ನೀವು ನಮಗೆ ಸಹಾಯ ಮಾಡಿದಕ್ಕಾಗಿ ನಿಮ್ಗೆ ಸ್ತೋತ್ರ ಸ್ವಾಮಿ. ಈ 3ನೇ ದಿವಸದ CBC ಪ್ರೋಗ್ರಾಮ್ ಅನ್ನು ಕೂಡ ನಿಮ್ಮ ಕರದಲ್ಲಿ ಒಪ್ಪಿಸುತ್ತಿದ್ದೇವೆ. ನೀವೇ ಅಪ್ಪ ನಮ್ಮ ಜೊತೆಲಿದ್ದು ನಡೆಸಬೇಕಾಗಿ ಸ್ತೋತ್ರ ಮಾಡುತ್ತೇವೆ. ವಿಶೇಷವಾಗಿ ಯಾರ್ಯಾರೆಲ್ಲ ಅಪ್ಪ ಈ CBC ಪ್ರೋಗ್ರಾಮ್ ಅನ್ನು ಅಪ್ಪ ನೋಡ್ತಾ ಇದ್ದಾರೋ, ಯಾರ್ಯಾರೆಲ್ಲ ಇಲ್ಲಿ ಕೂಡಿ ಬಂದಿದ್ದಾರೋ, ಒಂದೊಂದು ಮಕ್ಕಳನ್ನು ನೀವು ಆಶೀರ್ವದಿಸಿರಿ. ನಾವು ಪ್ರಾರ್ಥನೆ ಮಾಡುವ ಮುಖಾಂತರ ಸ್ವಾಮಿ, ಇವರು ಬರುವ ದಿವಸದಲ್ಲಿ ರೈಚಿಯಸ್ ಲೀಡರ್ಸ್ ಆಗಿ ನೀವು ಮಾರ್ಪಡಿಸಬೇಕಂತ ನಾವು ಸ್ತೋತ್ರ ಮಾಡುತ್ತೇವೆ. ಅದು ಮಾತ್ರವಲ್ಲದೆ ಕಳೆದ 2 ದಿವಸಗಳ ಕಾಲ ಕೇಳಿದಂತ ಕಥೆಗಳ ಮೂಲಕ ಬಂದಿರುವಂತ ಎಲ್ಲಾ ಲೀಡರ್ಸ್ ಪ್ರಕಾರ ಅಪ್ಪ, ಮೋಶೆಯ ರೀತಿಯಾಗಿ, ನೆಹೆಮಿಯ ರೀತಿಯಾಗಿ ಸ್ವಾಮಿ, ಇವರನ್ನು ನೀವು ಬರುವ ದಿವಸಗಳಲ್ಲಿ ಮಾರ್ಪಡಿಸಬೇಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ನೀವು ನಮ್ಮ ಜೊತೆಯಲ್ಲಿ ನಡೆಸಬೇಕಾಗಿ ಎಲ್ಲವನ್ನ ನಿಮ್ಮ ಕರದಲ್ಲಿ ಒಪ್ಪಿಸುತ್ತಿದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಜಯ ಹೊಂದುತ್ತೇವೆ ನಮ್ಮ ತಂದೆಯೇ. ಓಕೆ ಮಕ್ಕಳ, ನಾವ್ ಇವಾಗ ಯಾರನ್ನ ವೆಲ್ಕಮ್ ಮಾಡ್ಬೇಕು? ಓಕೆ, ನಮ್ ಟೀಚರ್ಸ್ ನ ವೆಲ್ಕಮ್ ಮಾಡೋಣ. ಅದಕ್ಕೂ ಮುಂಚಿತವಾಗಿ ನಿಮ್ಮಲ್ಲಿ ಒಂದೇ ಒಂದು ಪ್ರಶ್ನೆ ನಾನು ಕೇಳ್ತೇನೆ. ಯಾರ್ಯಾರೆಲ್ಲ ನಿನ್ನೆ ಮೊನ್ನೆ ಹೇಳ್ಕೊಟ್ಟಿದ್ ಕ್ರಾಫ್ಟ್ ಎಲ್ಲ ಮನೇಲಿ ಟ್ರೈ ಮಾಡಿದ್ರಾ? ಓಕೆ, ಪೋಸ್ಟ್ ಮಾಡಿದ್ರಾ? ನಮ್ ಫೇಸ್ಬುಕ್ ಅಲ್ಲಿ ಇದೆ, ನಮ್ ವಾಟ್ಸ್ಆಪ್ ನಂಬರ್ ನೀವು ಲಿಂಕ್ ಬಿಲೋ ನೋಡಿದ್ರೆ ಅಲ್ಲಿ ವಾಟ್ಸ್ಆಪ್ ನಂಬರ್ ಎಲ್ಲ ನಾವು ಹಾಕಿದೀವಿ. ಅಲ್ಲಿ ನೀವು ಕ್ರಾಫ್ಟ್ ಎಲ್ಲ ಟ್ರೈ ಮಾಡಿ, ನಿಮ್ ಪ್ಯಾರೆಂಟ್ಸ್ ಸಹಾಯ ತಗೊಂಡು ನೀವು ಕ್ರಾಫ್ಟ್ಸ್ ಎಲ್ಲ ಟ್ರೈ ಮಾಡಿ ನಮ್ಗೆ ಕಳಿಸಿ. ಯಾರು ಬೆಸ್ಟ್ ಆಗಿದೆಯೋ ಅವ್ರದ್ದು ನಾವು ಚೂಸ್ ಮಾಡಿ ನಿಮ್ಗೆ ಏನ್ ಮಾಡ್ತೇವೆ, ಖಂಡಿತವಾಗಿ ಒಂದು ಸರ್ಪ್ರೈಸ್ ಗಿಫ್ಟ್ ನ ನಾವು ಕೊಡ್ತೇವೆ. ಅರ್ಥ ಆಯ್ತಾ? ಸೊ ಇದುವರೆಗೂ ನೀವು 2 ದಿವಸ ಟ್ರೈ ಮಾಡದೇ ಇದ್ರು ಪರವಾಗಿಲ್ಲ, ದಯವಿಟ್ಟು ಇವತ್ತಿನ ನೀವೇನ್ ಮಾಡಿ, ನಾವ್ ಹೇಳ್ಕೊಡೋದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ. ನೀವು ಮನೇಲಿ ಸಹ ಪ್ರಾಕ್ಟೀಸ್ ಮಾಡ್ಬೋದು, ಕ್ರಾಫ್ಟ್ ಎಲ್ಲ ಟ್ರೈ ಮಾಡ್ಬೋದು. ಆಯ್ತಾ? ಸೊ ನಾವಿವಾಗ ನಮ್ಮ ಟೀಚರ್ಸ್ ಇಬ್ಬರನ್ನ ವೆಲ್ಕಮ್ ಮಾಡೋಣ. ನಾವು ಜಾಯ್ ಅಕ್ಕ ಮತ್ತೆ ಸೌಮ್ಯ ಅಕ್ಕನ ನಾವು ಕರಗಳ ತಟ್ಟಿ ನಾವು ವೆಲ್ಕಮ್ ಮಾಡೋಣ. ಓಕೆ? ಹಾಯ್ ಸೌಮ್ಯ, ಪ್ರೈಸ್ ಲಾರ್ಡ್. ಹಾಯ್ ಜಾಯ್, ಪ್ರೈಸ್ ಲಾರ್ಡ್. ಹೇಗಿದ್ಯಾ? ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಅದೇ ರೀತಿ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ ಅಂತ ನೆನ್ಸ್ಕೊತಾ ಇದ್ದೀನಿ. ಸರಿ ಮಕ್ಕಳ, ಎಲ್ಲರೂ ನೆನ್ನೆ ಪ್ರೋಗ್ರಾಮ್ ಎಂಜಾಯ್ ಮಾಡಿದ್ರಾ? ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದಾರೆ ಗೊತ್ತಾ. ನೆನ್ನೆ ಇವ್ರು ಏನ್ ಮಾಡೋದಂತೆ, ನಾವಿಲ್ಲಿ ಹೇಳ್ಕೊಟ್ಟಿದ್ದ ಕ್ರಾಫ್ಟ್ಸ್ ಎಲ್ಲ ಇವ್ರು ನಮ್ಗೆ ವಾಟ್ಸ್ಆಪ್ ಅಲ್ಲಿ ನಮ್ಗೆ ಶೇರ್ ಮಾಡಿದ್ದಾರೆ, ಟ್ರೈ ಮಾಡಿದ್ದಾರೆ. ನೀವ್ ನೋಡಿಲ್ಲ? ನೋಡಿಲ್ಲ, ನೀನ್ ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು. ಹೌದು, ಮಕ್ಕಳೇ ತುಂಬಾ ಚೆನ್ನಾಗಿ ಕ್ರಾಫ್ಟ್ಸ್ ಮಾಡಿ ನಮ್ಗೆ ಶೇರ್ ಮಾಡಿದ್ದಾರೆ. ನೀವೇನ್ ಮಾಡಿ, ನಾವಿಲ್ಲಿ ಹೇಳ್ಕೊಡೋದೆಲ್ಲ ಇನ್ನೊಂಚೂರು ನೀವೇನ್ ಮಾಡಿ ಪ್ರಾಕ್ಟೀಸ್ ಮಾಡಿ ಮನೇಲಿ ನಮ್ಗೆ ನೀವು ಶೇರ್ ಮಾಡಿ. ಓಕೆನಾ? ಸರಿ ಮಕ್ಕಳೇ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ನಾವು ಹೋಗೋಣ. ಮೊದಲನೇದಾಗಿ ನಾವು ನಿನ್ನೆ ಏನ್ ಆಡಿದ್ವಿ? ಫಸ್ಟ್ ಏನ್ ಆಡಿದ್ವಿ ಹೇಳಿ ನೋಡೋಣ. ಯಾರಾದ್ರೂ ಜ್ಞಾಪಕ ಇದೆಯಾ? ಜಾಯ್, ನಿಮ್ ಜ್ಞಾಪಕ ಇದೆಯಾ? ಜ್ಞಾಪಕ ಇದೆ. ಏನ್ ಸಾಂಗ್ ಹೇಳಿ ನೋಡೋಣ. ಕಾನಾನಿಗೆ ಹೋದವರು. ವೆರಿ ಗುಡ್. ನೀನ್ ಹೇಳೋಕ್ಕಿಂತ ಮುಂಚೆನೆ ಮಕ್ಕಳೆಲ್ಲ ಹೇಳಿದ್ರು ನನ್ಗೊತ್ತು ಅಂತ. ವೆರಿ ಗುಡ್. ಸರಿ, ನಿನ್ನೆ ಏನ್ ಸಾಂಗ್ ಹೇಳಿದ್ವಿ? ಸ್ತುತಿಯಾರಾಧನಾ ಊಪರ್ ಜಾತಿ. ವೆರಿ ಗುಡ್. ಸರಿ, ನಿನ್ನೆ ಹಾಡಿದ ಸಾಂಗ್ ನ ನಾವು ಮತ್ತೊಂದ್ ಸರಿ ಹಾಡಿ ಈಗ ಆಕ್ಷನ್ ಒಟ್ಟಿಗೆ ಮಾಡಿ ಮತ್ತೆ ನೆಕ್ಸ್ಟ್ ಸಾಂಗ್ ನಾವು ಹೊಸ ಸಾಂಗ್ ನ ಕತ್ಕೊಳ್ಳೋಣ. Are you ready? Oh yes, I am ready.
ನೀವು ರೆಡಿ ಆಗಿದ್ದೀರಾ? ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ ಮಕ್ಕಳ, ನೆನ್ನೆ ಸಾಂಗ್ ಎಲ್ಲ ನೀವು ಕಲ್ತ್ಕೊಂಡಿಲ್ವಾ? ಇವತ್ತು ನಾವೊಂದು ಹೊಸ ಸಾಂಗ್ ಕಲ್ತ್ಕೊಳ್ಳೋಣ. ರೆಡಿ? ಓ ಯಸ್ ಯಸ್, ಐ ಆಮ್ ರೆಡಿ. ಓಕೆ, ನಾನು ಹೇಳ್ಕೊಡ್ತೀನಿ, ನನ್ನ ಹಿಂದೆ ನೀವು ಹೇಳಿ, ಓಕೆನಾ? Jesus loves me. Jesus loves me. Jesus loves you. Jesus loves you. We are like the apple of his eyes. apple of his eyes. Jesus loves me. Jesus loves me. Jesus loves you. Jesus loves you. We are like the apple of his eyes. His love is His love is more than anything, and I love him so much. His love is His love is more than anything, and I love him I love him so much. Jesus loves me. Jesus loves me. Jesus loves you. Jesus loves you. We are like the apple of his eyes. His love is more than anything, and I love him so much. Jingle wingle, jingle wingle, la la la. His love is more than anything. Jingle wingle, Jingle jingle wingle, jingle wingle, jingle wingle, jingle wingle, jingle wingle, jingle wingle, la la la. la la la. Jingle wingle, Jingle wingle, jingle wingle, jingle wingle, jingle wingle, jingle wingle, la la la. la la la. His love is His love is more than anything, more than anything, and I love him and I love him so much. His love is His love is more than anything, more than anything, and I love him I love him so much. ಓಕೆ ಮಕ್ಕಳ, ಇಷ್ಟೇ ಹಾಡು ನೀವೆಲ್ಲರೂ ಕಲ್ತ್ಕೊಂಡ್ರಿ ಅಂತ ನಂಬ್ತೀನಿ. ನಾವಿವಾಗ ಏನ್ ಮಾಡೋಣ, ಮ್ಯೂಸಿಕ್ ಜೊತೆಗೆ ಫುಲ್ ಸಾಂಗ್ ಒಂದ್ಸರಿ ನಾವು ಹಾಡೋಣ. ನೀವು ನಮ್ಮ ಜೊತೆಗೆ ಸೇರಿ ಹಾಡಿ. Jesus loves me, Jesus loves you. We are like the
and I love it so much. Jingle, 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 la la la. Jingle, 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 la la la. Jingle, 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 la la la. Jingle, 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 la la la. ಹಾಯ್ ಫ್ರೆಂಡ್ಸ್, ಇದು ಸ್ಟೋರಿ ಟೈಮ್. ನೀವೆಲ್ಲ ಸ್ಟೋರಿ ಕೇಳಕ್ಕೆ ರೆಡಿ ಆಗಿದ್ದೀರಾ? ಇವತ್ತು ನಿಮ್ ಜೊತೆ ಸ್ಟೋರಿ ಕೇಳಕ್ಕೆ ಜಂಬೋನು ಬಂದಿದ್ದಾರೆ. ಇವತ್ತು ನಾವು ಒಂದು ಲೀಡರ್ ಬಗ್ಗೆ ನೋಡೋಣ. ಅದಕ್ಕೆ ಮುಂಚೆ ಜಂಬೋಗೆಲ್ಲ ಒಂದು ಹಾಯ್ ಹೇಳ್ಬಿಡಿ. ಹಾಯ್ ಅಂತೀರಾ? ಓಕೆ, ಸೂಪರ್. ಇವತ್ತು ನಿನ್ನೆ ನಾವು ಒಂದು ಸ್ಟೋರಿ ನೋಡ್ದೋ. ಯಾರ ಬಗ್ಗೆ? ಕರೆಕ್ಟ್, ನೆಹೆಮ್ಯ ಬಗ್ಗೆ ನಾವು ನೋಡ್ದೋ. ಯಾವುದು? ನೆಹೆಮ್ಯ ಏನಾಗಿದ್ದ? ಗುಡ್ ಪ್ಲಾನರ್ ಆಗಿದ್ದ, ಹೌದು ಅಲ್ವಾ? ಅವ್ನು ತುಂಬಾ ಪ್ಲಾನ್ ಮಾಡಿ ಆ ಯೆರೂಸಲೇಮ್ ಗೋಡೆಯನ್ನ 57 ದಿನಗಳಲ್ಲಿ ಅವನು ಅದನ್ನ ಕಟ್ಟಿ ಮುಗಿಸ್ತಾ, ಹೌದಲ್ವಾ? ತುಂಬಾ ಚೆನ್ನಾಗಿತ್ತಲ್ವಾ? ಇವತ್ತು ನಾವು ಇನ್ನೊಂದು ಲೀಡರ್ ಬಗ್ಗೆ ನಾವು ನೋಡೋಣ. ಇವನ ಹೆಸರು ಪೌಲನು. ಇವನು ಇಸ್ರೇಲ್ ದೇಶಕ್ಕೆ ಸೇರಿದವನು. ಜಂಬು ಯಾವ ದೇಶಕ್ಕೆ ಸೇರಿದವನು? ಕರೆಕ್ಟ್, ಇಸ್ರೇಲ್ ದೇಶಕ್ಕೆ ಸೇರಿದವನು. ಇವನು ಬೆಂಜಮಿನ್ ಗೋತ್ರದವನು. ಅದು ಮಾತ್ರ ಅಲ್ಲ, ಇವನು ತುಂಬಾ ಶ್ರೀಮಂತನೂ ಆಗಿದ್ದ. ಇವನಿಗೆ 2 ಹಡಗಿತ್ತು. ಆಮೇಲೆ ಶಾಸ್ತ್ರಗಳನ್ನು ಎಲ್ಲ ಕಲ್ತಿದ್ದ. ತುಂಬಾ ವಿದ್ಯಾವಂತ. ಇವನಿಗೆ ಒಂದಿನ ಒಂದು ದೊಡ್ಡ ಅಧಿಕಾರವುಳ್ಳ ಮನುಷ್ಯನಾಗಿ ಇರುವಂತೆ ಒಂದು ರೋಮ ಸೈನಿಕರೆಲ್ಲ ಸೇರಿ ಇವನ್ನ ಅಪಾಯಿಂಟ್ ಮಾಡ್ತಾರೆ. ಆಮೇಲೆ ಅಲ್ಲಿರುವಂತ ಜನರಿಗೆ ಒಂದು ಲೀಡರ್ ಆಗಿ ಇರ್ತಾನೆ. ಆದ್ರೆ ಅಲ್ಲಿ ಒಂದು ದಿನ ಯೇಸು ಸ್ವಾಮಿ ಬಗ್ಗೆ ಎಲ್ಲ ನಾವು ಎಲ್ಲರೂ ಹೇಳ್ಕೊಂಡು ಬರ್ತಿದ್ರು. ಜಂಬು ಯಾರ ಬಗ್ಗೆ ಗೊತ್ತಾ? ಯೇಸು ಸ್ವಾಮಿ ಬಗ್ಗೆ ನಿಮ್ಗೆ ಅರ್ಥ ಆಯ್ತಾ? ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ? ಅವ್ರಿಗೆ ಅರ್ಥ ಆಯ್ತು. ಯೇಸು ಬಗ್ಗೆ ಇವ್ನು ಮಾತಾಡ್ತಾ ಇರ್ತಾರೆ. ಯೇಸು ಬಗ್ಗೆ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಆದ್ರೆ ಇವನಿಗೆ ನೋಡಿ ತುಂಬಾ ಕೋಪ ಬಂದ್ಬಿಡುತ್ತೆ. ನಿಮ್ಗೂ ಕೋಪ ಬರುತ್ತಾ? ನೋಡಿ, ಇವ್ರಿಗೂ ಕೋಪ ಬರುತ್ತೆ. ಇವ್ನ ಕೋಪ ಬಂದ್ಬಿಟ್ಟು ಅವ್ರನ್ನ ನೋಡ್ತಾ ಇರ್ತಾನೆ. ಆದ್ರೆ ಅಲ್ಲಿ ಮಾತಾಡುವಂತ ಒಬ್ಬ ಮನುಷ್ಯನನ್ನು ಸಾಯಿಸಾಕ್ಬಿಡ್ತಾರೆ. ಇವನು ಅದನ್ನ ನೋಡ್ಕೊಂಡಿರ್ತಾನೆ. ಆದ್ರೆ ಇವನಿಗೆ ಏನಂದ್ರೆ, ಎಲ್ಲಾರನ್ನು ಹೋಗಿ ಇಂಥ ಮಾರ್ಗ ಯೇಸು ಸ್ವಾಮಿನ ನಂಬಿರೋರು, ಈ ಮಾರ್ಗದಲ್ಲಿ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಯಾರೆಲ್ಲ ಬೈಬಲ್ ಓದ್ತಾರೆ, ಅವ್ರನ್ನೆಲ್ಲ ಏನ್ ಮಾಡ್ಬೇಕಂತ ಹೊಡಿಬೇಕು, ಹಿಂಸೆ ಪಡಿಸ್ಬೇಕು, ಜೈಲ್ಗೆ ಹಾಕ್ಬೇಕು ಅಂತ ಇವನು ತೀರ್ಮಾನ ಮಾಡ್ಬಿಟ್ಟ. ಜಂಬೋ, ನಿಮ್ಗೆ ಅರ್ಥ ಆಯ್ತಾ? ಇವ್ನಿಗೆಲ್ಲ ಹಾಕ್ಬೇಕಂತ ಗೊತ್ತಾ? ಜೈಲ್ಗೆ ಹಾಕ್ಬೇಕಂತ ಆಸೆ ಇತ್ತಂತೆ. ನಿಮ್ದು ಆ ತರ ಆಸೆ ಇದೆ? ಯಾರಾದ್ರೂ ಹೊಡಿಬೇಕು, ಆಮೇಲೆ ಹಿಂಸೆ ಪಡಿಸ್ಬೇಕಂತ? ನೋಡು, ಈ ಸೌಲನ್ಗೆ ಈ ಆಸೆ ಇತ್ತು. ಒಂದು ದಿನ ಇವ್ರ ಫ್ರೆಂಡ್ ಬಂದು, ಸೌಲನೇ, ದಮಸ್ಕ ಪಟ್ಟಣದಲ್ಲಿ ತುಂಬಾ ಜನ ಇದ್ದಾರೆ, ಅವರೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಅವರೆಲ್ಲ ಬೈಬಲ್ ಓದ್ತಾರೆ, ತುಂಬಾ ಜನರಿದ್ದಾರೆ ಕಣೋ ಅಂತ ಇವ್ನು ಹೇಳ್ತಾರೆ. ಆಮೇಲೆ ಇವನೇನ್ ಮಾಡ್ತಾನೆ, ಅಧಿಕಾರಿ ಹತ್ರ ಹೋಗಿ ಅವನ್ ಪರ್ಮಿಷನ್ ಇಸ್ಕೊಂಡು ಹೋಗಿ ಅವನ್ನೆಲ್ಲ ನಾನು ಹೊಡಿಬೇಕು, ಹಿಂಸೆ ಪಡಿಸ್ಬೇಕಂತ ಅವನ ಹತ್ರ ಪರ್ಮಿಷನ್ ಇಸ್ಕೊಂಡು ಹೋಯ್ತಾರೆ. ಜಂಬೋ, ನಿಮ್ಗೆ ಅರ್ಥ ಆಯ್ತಾ? ಎಲ್ಲಿ ಹೋಯ್ತಾ ಅಂತ? ತಮ್ಮಸ್ಕ ಹೋಗ್ತಾ ಇದ್ದಾನೆ. ಫ್ರೆಂಡ್ಸ್, ನಿಮ್ಗೆ ಅರ್ಥ ಆಯ್ತಾ? ತಮ್ಮಸ್ಕ ಹೋಗ್ತಾ ಇದ್ದಾನೆ. ಯಾವ್ದ್ರಲ್ಲಿ ಹೋಯ್ತಾರೆ? ಜಂಬೋ, ನಿಮ್ಗೆ ಗೊತ್ತಾ? ಕುದುರೆ ಹೋಯ್ತಾರೆ ಜಂಬೋ. ಟಗರ್ 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 ಅಂತ ಹೋಯ್ತಾ ಇರ್ತಾರೆ. ಆದ್ರೆ ಮಧ್ಯಾಹ್ನ ಆಯ್ತು. ಆಮೇಲೆ ನೋಡಿದ್ರೆ ಏನಪ್ಪ, ಮಧ್ಯಾಹ್ನ ಬಿಸಿಲು ಹೊಡಿತಾ ಐತೆ. ಕುದುರೆಯಲ್ಲಿ ಟಗರ್ 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 ಅಂತ ಹೋಗ್ತಾ ಇದ್ದಾರೆ. ಆವಾಗ ಒಂದು ಆಕಾಶದಲ್ಲಿ ದೊಡ್ಡ ಬೆಳಕು ಬಂದ್ಬಿಟ್ಟು ಸೌಲನಿಗೆ ಮುಚ್ಕೊಂಡ್ಬಿಡುತ್ತೆ. ಆದ್ರೆ ಸೌಲನು ಭಯ ಪಡ್ಬಿಡ್ತಾನೆ. ಏನಿದು ಬೆಳಕಂತ ನೋಡ್ತಾನೆ. ಆಮೇಲೆ ಆ ದೊಡ್ಡ ಬೆಳಕಲ್ಲಿ ಒಂದು ಶಬ್ದ ಕೇಳ್ತಾ ಇದೆ. ಅದೇನ್ ಶಬ್ದ ಗೊತ್ತಾ? ಯೇಸು ಸ್ವಾಮಿ ಮಾತಾಡ್ತವ್ರೆ ಸೌಲ್ ಹತ್ರ. ಆಮೇಲೆ ಸೌಲನೇ ಯಾಕೆ ನನ್ನ ಹಿಂಸೆ ಪಡಿಸ್ತೀಯಾ ಅಂತ ಕೇಳ್ತಾರೆ. ಇದು ಸೌಲನಿಗೆ ತುಂಬಾ ಆಶ್ಚರ್ಯವಾಗಿ ಕಾಣ್ತದೆ. ಏನಿದು, ನಾನು ಹೇಗೆ ದೇವರನ್ನ ಹಿಂಸೆ ಪಡಿಸಕ್ಕಾಗುತ್ತೆ? ಆಮೇಲೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಯಾರೇ ಗೊತ್ತಾ? ನನ್ನ ಮಕ್ಕಳನ್ನ ಹೊಡಿತೀಯ, ನನ್ನ ವೇದವನ್ನು ಓದೋರನ್ನ ಬೈತೀಯ, ಈ ತರ ಮಾಡ್ತೀಯ ಅಂತ ಹೇಳಿ ಸೌಲನಿಗೆ ತಿಳಿಸ್ತಾರೆ. ಆಮೇಲೆ ಸೌಲನ್ ಏನ್ ಮಾಡ್ತಾನೆ ಗೊತ್ತಾ?
ದೇವ್ರೆ ಇವಾಗ ನಾನೇನ್ ಮಾಡ್ಬೇಕು ದೇವ್ರೆ, ನೀವ್ ಯಾರು ದೇವ್ರೆ ಅಂತ ಕೇಳ್ತಾನೆ. ಆದ್ರೆ ಇವ್ರು ಸೌಲ್ ಕೇಳಿದ್ಮೇಲೆ ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾರೆ, ನಾನೇ ಯೇಸು, ನಿನ್ನ ಜೊತೆ ಮಾತಾಡ್ತಾ ಇರೋದು ನಾ ಯೇಸು ಸ್ವಾಮಿ ಅಂತ ಹೇಳ್ತಾರೆ. ಹೌದಾ? ಆಮೇಲೆ ಅವ್ರಿಗೆ ತುಂಬಾ ಆಶ್ಚರ್ಯವಾಗಿರುತ್ತೆ. ಆಮೇಲೆ ಹೋಗ್ಬಿಟ್ಟು, ಸ್ವಾಮಿ ನಾನಿವಾಗ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ನೀನು ದಮಸ್ಕ ಪಟ್ಟಣಕ್ಕೆ ಹೋಗು, ಅಲ್ಲಿ ನಾನು ನಿನ್ಗೆ ಮಾಡ್ಬೇಕಾಗಿರೋದನ್ನ ಹೇಳ್ಕೊಡ್ತೀನಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಆದ್ರೆ ಈ ಜೊತೆ ಬಂದಿರೋರೆಲ್ಲ ಏನಾದ್ರು ಗೊತ್ತಾ, ಇವ್ನಿಗೆ ಕಣ್ಣು ಕಾಣಂಗೆ ಹೋಯ್ತು. ಇವರೆಲ್ಲ ಪಾಪ ಇವ್ನಿಗೆ ಕಣ್ ಕಾಣ್ತಾ ಇಲ್ಲ, ಇವನ್ನ ದಮಸ್ಕ ಪಟ್ಟಣಕ್ಕೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಇವನ ಜೊತೆ ಕೈ ಹಿಡಿದು ಕುದುರೆ ಕೂತ್ಕೊಂಡು ಮತ್ತೆ ಟುಗುರು 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 ಅಂತ ದಮಸ್ಕ ಪಟ್ಟಣಕ್ಕೆ ಸೇರಿಸ್ತಾರೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಯೇಸು ಸ್ವಾಮಿ ಬಗ್ಗೆ ಇನ್ನೊಬ್ಬ ಅನಾನಿ ಎಂಬ ಮನುಷ್ಯ ಬಂದ್ಬಿಟ್ಟು ಯೇಸು ಸ್ವಾಮಿ ಬಗ್ಗೆ ಹೇಳ್ತಾನೆ, ಯೇಸು ಸ್ವಾಮಿ ನಮಗೋಸ್ಕರ ಈ ಲೋಕಕ್ಕೆ ಜನಿಸಿ ಬಂದ್ರು, ನಮ್ಮ ಪಾಪ ಎಲ್ಲ ಜನಿಸಿದ್ದಾರೆ, ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತ ಪೌಲನಿಗೆ ಅನಾನಿ ಹೇಳ್ತಾನೆ. ಯಾರು ಹೇಳಿದ್ದು ಗೊತ್ತಾ? ಜಂಬು, ನೀನ್ ಗೊತ್ತಾ? ಅನಾನಿ ಎಂಬ ಮನುಷ್ಯನು ಬಂದು ಅವನಿಗೆ ಹೇಳ್ತಾನೆ. ಆಮೇಲೆ ಪೌಲನ ಜೀವನದಲ್ಲಿ ಎಲ್ಲಾರನ್ನು ಹೊಡೆಯೋನು, ಆಮೇಲೆ ಎಲ್ಲಾರನ್ನು ಬೈತಾ ಇದ್ದ, ಜೈಲ್ಗೆಲ್ಲ ಹಾಕ್ತಾ ಇದ್ದ. ಜಂಬು, ನಿನ್ ಗೊತ್ತಾ? ಪಾಪ ಎಷ್ಟೋ ಜನನ ಜೈಲ್ಗೆಲ್ಲ ಹಾಕ್ಬಿಡ್ತಾ ಇದ್ದ. ಆಮೇಲೆ ದೇವ್ರನ ಹತ್ರ ಮಾತಾಡುವಾಗ ಇವನಿಗೆ ದೇವ್ರೆ ನಾನು ಏನ್ ಮಾಡೋದು ಅಂತ ಕೇಳುವಾಗ ಇವನಿಗೆ ದೇವ್ರು ದರ್ಶನ ಕೊಡ್ತಾರೆ. ಇವನಿಗಂತ ಇವನ್ ಮಾಡ್ಬೇಕಾಗಿರೋ ಕೆಲಸ ಎಲ್ಲ ಯೇಸು ಸ್ವಾಮಿಗೆ ಹೇಳ್ಕೊಡ್ತಾರೆ. ಏನೇನಂದ್ರೆ ಇವನು ಓದ್ಬೇಕು, ಎಲ್ಲಾ ಪಟ್ಟಣಕ್ಕೆ ಓದ್ಬೇಕು, ಯೇಸು ಸ್ವಾಮಿ ಬಗ್ಗೆ ಇವ್ನು ಹೇಳ್ಬೇಕು, ಯೇಸು ಸ್ವಾಮಿ ಬಗ್ಗೆ ಮಾತಾಡ್ಬೇಕಂತ ಇವನಿಗೆ ಹೇಳ್ಕೊಡ್ತಾರೆ. ಆದ್ರೆ ಸೌಲನು ಅದಕ್ಕೆ ಮುಂಚೆ ಎಲ್ಲಾರನ್ನು ಹೊಡೆಯೋನಾಗಿದ್ದ, ಎಲ್ಲಾರನ್ನು ಬೈಯೋನಾಗಿದ್ದ, ಆಮೇಲೆ ಜೈಲಿಗೆಲ್ಲ ಹಾಕ್ತಿದ್ದ. ಫ್ರೆಂಡ್ಸ್, ನೀವು ಹಾಗೆ ಮಾಡ್ತೀರಾ? ಯಾರಾದ್ರೂ ಹೊಡಿತೀರಾ? ಯಾರಾದ್ರೂ ಬೈತೀರಾ? ನೋಡಿ, ಅವರೆಲ್ಲ ಮಾಡೋದು ದೇವರಿಗೆ ಬೇಜಾರಾಗುತ್ತಲ್ವಾ? ಆ ತರ ಮಾಡ್ಬೇಡ್ದು. ಪೌಲನು ಅದನ್ನೆಲ್ಲ ಬಿಟ್ಬಿಟ್ಟ, ಒಳ್ಳೆ ಮನುಷ್ಯನಾದ. ಆಮೇಲೆ ಇವನಿಗೆ ದೇವರು ಕೊಟ್ಟಂತ ಕಾರ್ಯಗಳು ಮನಸ್ಸಲ್ಲಿ ಉಳಿತು. ಆಮೇಲೆ ಇವನೇನ್ ಮಾಡ್ದ, ದೇವರು ನನ್ಗೆ ಆಲೋಚನೆ ಕೊಟ್ಟವ್ರೆ, ಇದನ್ನೆಲ್ಲ ಮಾಡಕ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇವನು ಅದನ್ನ ಮಾಡಕ್ ಸ್ಟಾರ್ಟ್ ಮಾಡ್ದ. ಆದ್ರೆ ಇದು ನೋಡ್ತಾ ಇದ್ದ ಒಂದು ಕೆಟ್ಟ ಗ್ರೂಪ್ ಇತ್ತು. ಆ ಗ್ರೂಪಿಗೆ ಸೌಲನ ಕಂಡ್ರೆ ಆಗ್ತಾ ಇಲ್ಲ. ಇವನು ಬದಲಾವಣೆ ಆಗ್ಬಿಟ್ಟಲ್ಲ, ಇವನು ಯೇಸು ಸ್ವಾಮಿ ಬಗ್ಗೆ ಮಾತಾಡ್ತಾನಲ್ಲ, ಇವನು ಪ್ರಾರ್ಥನೆ ಮಾಡ್ತಾನಲ್ಲ, ಬೈಬಲ್ ಓದ್ತಾನಲ್ಲ ಅಂತ ಇವನಿಗೆ ಇವ್ರನ್ನ ನೋಡಿ ತುಂಬಾ ಕೋಪ ಪಟ್ಬಿಟ್ರು. ಆದ್ರೆ ಸೌಲನು ಅದನ್ನ ಯಾರನ್ನು ನೋಡಿಲ್ಲ, ಅದನ್ನ ಯಾವುದನ್ನು ಕೇರೆ ಮಾಡಿಲ್ಲ. ಆಮೇಲೆ ಬೈಬಲ್ ಓದೋದನ್ನು, ಆಮೇಲೆ ಪ್ರಾರ್ಥನೆ ಮಾಡೋದನ್ನು ಮಾಡ್ತಾ ಇದ್ದ. ಆಮೇಲೆ ಅನೇಕ ದೇವರ ಆಲಯಗಳನ್ನು ಕಟ್ಟ, ಅನೇಕ ಜನರಿಗೆ ರಕ್ಷಣೆ ಬಗ್ಗೆ, ಅವರ ಪಾಪ ಕ್ಷಮಾಪಣೆ ಆಗೋದ್ರ ಬಗ್ಗೆ ಅವನು ಹೇಳ್ಕೊಟ್ಟ. ಆಮೇಲೆ ಎಲ್ಲಾರನ್ನು ಲೀಡರ್ ಆಗಿ ಮಾಡ್ದ. ನಿಮ್ಮ ಮನೆಯಲ್ಲಿ ನಿಮ್ಗೂ ಸಹ ನೀನು ಇದನ್ನ ಓದ್ಬೇಕು, ಇದನ್ನ ಮಾಡ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಹೇಳ್ಕೊಡ್ತಾರಾ? ನಿಮ್ಮ ಅಪ್ಪ ಅಮ್ಮ ಅದನ್ನೆಲ್ಲ ನೀವು ಹೇಳ್ಕೊಡ್ತಾರೆ ತಾನೆ? ನಿಮ್ಗೂ ಅಷ್ಟೇ. ನೀವು ಮಾಡುವಾಗ ಅದನ್ನೆಲ್ಲ ಎಷ್ಟೋ ಕಷ್ಟಗಳು ಬರುತ್ತೆ. ಆಮೇಲೆ ಸ್ಕೂಲಲ್ಲಿ ಹೋದ್ರೆ ಸ್ಕೂಲ್ ಟೀಚರ್ ಬೈತಾರೆ, ಟೀಚರ್ ಹೊಡಿತಾರೆ, ಅಪ್ಪ ಅಮ್ಮ ಬೈತಾರೆ, ಹೌದಲ್ವಾ? ಜಂಬು, ನಿಂಗೆ ಹೊಡಿತಾರ ಮನೆಯಲ್ಲಿ? ಜಂಬು ಹೊಡಿತಾ ಇರುತ್ತೆ. ನಿಮ್ಗೆ ಹೊಡಿತಾರಾ? ಎಸ್, ಇವೆಲ್ಲ ಹೊಡಿತಾರಲ್ವಾ? ಅದನ್ನೆಲ್ಲ ನೀವೇನ್ ಮಾಡ್ಬೇಕು? ಸಗಿಸ್ಕೊಬೇಕು. ಇವನ್ಗೆ ದೇವ್ರು ಕೊಟ್ಟಂತ ನೀನ್ ಇದನ್ನ ಮಾಡ್ಬೇಕಂತ ಏನಿದೆಲ್ಲಾನು ಇವನ್ ಮಾಡಿ ಮುಗಿಸ್ತಾ, ಇವನು ಅದನ್ನ ಕೊನೆ ತನಕ ತನ್ನ ಪ್ರಾಣ ಹೋದನ್ನು ಪರವಾಗಿಲ್ಲ ಅಂತ ದೇವ್ರಿಗೋಸ್ಕರ ಎಲ್ಲಾ ಸಭೆಗಳಿಗೆ ಹೋಗಿ ಸಭೆಗಳನ್ನ ಕಟ್ಟ. ಆಮೇಲೆ ದೇವ್ರ ಮಕ್ಕಳಾಗಿ ಮಾಡ್ದ. ಅದೇ ರೀತಿಯಾಗಿ ನೀವು ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಹೇಳಿರೋದು, ನಿಮ್ಮ ವಿಷನ್ಸ್ ಗೋಲ್ ಇರೋದನ್ನೆಲ್ಲ ನೀವು ಮಾಡ್ಬೇಕಂದ್ರೆ ಅದಕ್ಕೆ ನೀವು ತುಂಬಾ ಆಸೆ ಉಳ್ಳರಾಗಿರ್ಬೇಕು. ನೀವು ಕೂಡ ಈ ಸ್ಟೋರಿನ ಕೇಳ್ತಾ ಇದ್ದೀರಲ್ವಾ? ಯೇಸು ಸ್ವಾಮಿನ ನಂಬಿದ್ದೀರಾ ತಾನೆ? ಪ್ರಾರ್ಥನೆ ಮಾಡ್ತೀರಾ ತಾನೆ? ಬೈಬಲ್ ಓದ್ತೀರಾ ತಾನೆ? ಹೌದು. ನಾವು ಯೇಸು ಸ್ವಾಮಿ ಬಗ್ಗೆ ಬೇರೆಯವ್ರಿಗೆ ಹೇಳ್ಬೇಕು, ಅವರು ನಮ್ಗೆ ಹೇಗೆ ರಕ್ಷಣೆ ಕೊಟ್ಟಿದ್ದಾರೆ ಅದನ್ನೆಲ್ಲ ನೀವು ಸಹ ನಿಮ್ಮ ಫ್ರೆಂಡ್ಸ್ಗೆ ಅದನ್ನೆಲ್ಲ ತಿಳಿಸ್ಬೇಕು. ಆಯ್ತಾ ಮಕ್ಳೇ? ಜಂಬು, ನಿನ್ ಫ್ರೆಂಡ್ ಹೆಸರೇನಿದೆ? ಟೋನಿನಾ? ಫ್ರೆಂಡ್ಸ್, ಇದು ಜಂಬು ಫ್ರೆಂಡ್ ಟೋನಿ. ಆಯ್ತಾ? ಟೋನಿ, ಈ ಸ್ಟೋರಿ ಅರ್ಥ ಆಯ್ತಾ? ಇಲ್ವಾ? ಜಂಬು, ನೀನು ಒಂದು ಸ್ಟೋರಿ ಅರ್ಥ ಮಾಡ್ಕೊಂಡೆ ತಾನೆ? ನೀನ್ ಟೋನಿಗೆ ಹೇಳ್ಬಿಡು. ಆಯ್ತಾ ಮಕ್ಳ? ನೀವು ಸಹ ಈ ಸ್ಟೋರಿನ ಅರ್ಥ ಮಾಡ್ಕೊಂಡಿರ್ತಾನೆ? ನಿಮ್ ಫ್ರೆಂಡ್ಸ್ಗೂ ಹೇಳಿ, ಹಾಗೆ ಯೇಸು ಸ್ವಾಮಿ ಬಗ್ಗೆನೂ ಹೇಳಿ. ಆಯ್ತಾ? ಬಾಯ್.
ಸ್ವಾಮಿಯ ಶಿಷ್ಯಂದಿದ್ರಲ್ಲ ಅವ್ರೇನ್ ಕೆಲಸ ಮಾಡ್ತಿದ್ರು ಯಾರಿಗಾದ್ರೂ ಗೊತ್ತಾ? ಕೇಳಿಸ್ತಿಲ್ವಲ್ಲ? ಓ, ಯಾರೋ ಹೇಳಿದ್ರು ಫಿಶಿಂಗ್ ಮಾಡ್ತಾ ಇದ್ರು ಅಂತ. ಕರೆಕ್ಟ್, ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗಾದ್ರೆ ನಿಮ್ಗೆಲ್ಲರಿಗೂ ಫಿಶಿಂಗ್ ಅಂದ್ರೆ ಇಷ್ಟನಾ? ಓ ಸೂಪರ್, ಎಲ್ಲರಿಗೂ ಫಿಶಿಂಗ್ ಅಂದ್ರೆ ತುಂಬಾ ಇಷ್ಟ. ನನಗೂ ತುಂಬಾ ಇಷ್ಟಪ್ಪ. ಸರಿ, ಹಾಗಾದ್ರೆ ಈಗ ಎಲ್ಲರೂ ಸೇರಿ ಫಿಶಿಂಗ್ ಮಾಡೋಣ. ಬನ್ನಿ ಹೋಗೋಣ. ಓಕೆ ಮಕ್ಕಳೇ, ನಾವೆಲ್ಲ ಫಿಶಿಂಗ್ ಮಾಡೋದಿಕ್ ಹೋಗೋಣ. ಎಲ್ಲ ರೆಡಿ ಆಗಿದ್ದೀರಾ? ಆರ್ ಯು ರೆಡಿ? ವೆರಿ ಗುಡ್. ಈಗ ನಾವು ಫಿಶಿಂಗ್ ಮಾಡೋದಿಕ್ ಹೋಗೋಣ. ಸರಿ, ಫಸ್ಟ್ ಯಾವ ಫಿಶ್ ಸಿಗುತ್ತೆ ಅಂತ ನೋಡೋಣ. ಸಿಕ್ತು. ಸರಿ, ನೆಕ್ಸ್ಟ್ ಇಯರ್ ಫಿಶಿಂಗ್ ಮಾಡ್ತೀರಾ? ಯಾರು ಮಾಡ್ತೀರಾ? ಎಲ್ಲ ಕ್ಲಾಸ್ ಮಾಡಿ ಜರುಸಾಗೆ. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಇಯರ್ ಮಾಡ್ತೀರಾ? ಅಲ್ಲೇ ಬಂತು, ಅಲ್ಲಿ. ವೆರಿ ಗುಡ್. ಈಗ ಬೆನೆಟ್ ಫಿಶ್ ಸಿಕ್ಕಿಲ್ಲ. ಸಿಕ್ತು 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 ಸಿಕ್ತು. ವೆರಿ ಗುಡ್. ಇದು ನಿಮಗೆ. ಈಗ ಏನ್ ಮಾಡ್ತೀರಾ? ಚಿಕ್ಕಿ ಮಾಡ್ತೀರಾ ಅದು ಮಾಡ್ತೀರಾ? ಸರಿ, ಚಿಕ್ಕಿ ಅವರು. ಸೂಪರ್. ಎಲ್ಲರೂ ಮೀನ್ ಹಿಡಿದಲ್ಲ, ಅಭಿಷೇಕ್ ಮಾತ್ರ ಮೀನ್ ಹಿಡಿದಿಲ್ಲ. ಸರಿ ಅಭಿ, ಇವಾಗ ನೀನು ಮೀನ್ ಹಿಡಿ. ಇದು ನನ್ನ ನಿಧಾನವಾಗಿ. ವೆರಿ ಗುಡ್. ಇತ್ತು. ಎಲ್ಲ ಕ್ಲಾಸ್ ಮಾಡಿ ಒಂದ್ಸರಿ ಅಭಿಗೆ. ಸರಿ ಮಕ್ಕಳೇ, ನಾವಿವತ್ತು ಫಿಶ್ ಅಲ್ಲಿಂದ ನಿಮ್ಗೆ ವಾಕ್ಯನ ಹೇಳ್ಕೊಡ್ತೀನಿ. ನಾನು ಹೇಳ್ಕೊಡ್ತೀನಿ, ನೀವು ನನ್ನಿಂದ ಹೇಳಿ ಕಲ್ತ್ಕೊಳ್ಳಿ. ಎಲ್ಲ ಬುಕ್ಕು ಪೆನ್ ತಗೊಂಡಿದ್ದೀರಾ ತಾನೆ? ಅದ್ರಲ್ಲಿ ನೀವು ನಾನು ಹೇಳ್ಕೊಡೋ ವಾಕ್ಯ ಎಲ್ಲ ಬರ್ಕೋಬೇಕು. ಓಕೆ, ನಾನು ಹೇಳ್ಕೊಡ್ತೀನಿ. ಗಾಡ್ ಮೇಡ್ ಹಿಮ್ ಹೂ ಹ್ಯಾಡ್ ನೋ ಸಿನ್ ಟು ಬಿ sin for us, so that in him we might become the righteousness of God. ಮತ್ತೆ ನಾನು ಸರಿ ಹೇಳ್ತೀನಿ. God made him who had no sin to be sin for us, so that in him we might become the righteousness of God. 2 Corinthians 5:21. 2 Corinthians 5:21. God made him who had no sin to be sin for us, so that in him we might become the righteousness of God. 2 Corinthians 5:21. God made him who had no sin to be sin for us, so that in him we might become the righteousness of God. 2 Corinthians 5:21. God made him who had no sin to be sin for us, so that in him we might become the righteousness of God. 2 Corinthians 5:21. ಹಾಯ್ ಮಕ್ಳೇ, ವೆಲ್ಕಮ್ ಟು ಕ್ರಾಫ್ಟ್ ಟೈಮ್. ನಾವು ಈ 2 days ಮಾಡಿದ
ಮನೇಲಿ ಟ್ರೈ ಮಾಡಿದ್ರಿ. ನಮ್ಗೆ ಸ್ವಲ್ಪ ಜನ ನೀವೇನ್ ಮಾಡಿದ್ರ, ನಿಮ್ ಪಿಕ್ಚರ್ಸ್ ನ ನೀವು ಶೇರ್ ಮಾಡಿದೀರಾ. ನಾವ್ ನಿನ್ನೆ ಏನ್ ಮಾಡ್ದು ಹೇಳಿ ನೋಡೋಣ. ಹಾ, ಕರೆಕ್ಟ್. ನಾವೇನ್ ಮಾಡ್ದು, ವಾಲ್ ಹ್ಯಾಂಗಿಂಗ್ ನಾವು ಹೇಗ್ ಮಾಡೋದು ಅಂತ ನಾವು ಕಲ್ತ್ಕೊಂಡು. ನೀವೇನ್ ಮಾಡಿ, ನೀವು ಎಲ್ಲಾ ಟ್ರೈ ಮಾಡಿ ನಮ್ಗೆ ಪಿಕ್ಚರ್ಸ್ ಕಳಿಸ್ಬೇಕಾದ್ರೆ ನಾವು ನಿಮ್ಗೆ ಗಿಫ್ಟ್ ಕಳಿಸ್ತೀವಿ. ಎಲ್ಲಾ ಗಿಫ್ಟ್ ಇದೆ, ಅದನ್ನ ಮಾತ್ರ ಮರಿಬೇಡಿ. ನೀವು ನಮ್ಗೆ ಪಿಕ್ಚರ್ಸ್ ನ ನೀವು ಶೇರ್ ಮಾಡಿ. ಓಕೆ, ಇವತ್ತು ನಾವೇನ್ ಕ್ರಾಫ್ಟ್ ಮಾಡೋಣ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಅದಕ್ಕೆ ಏನೇನ್ ಥಿಂಗ್ಸ್ ಬೇಕು ಅಂತ ನಾವು ನೋಡೋಣ. ಫಸ್ಟ್ ನಮ್ಗೆ ಕ್ರಾಫ್ಟ್ ಶೀಟ್. ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ನೀವು ತಗೊಳ್ಬೋದು. ನೆಕ್ಸ್ಟ್ ನಮ್ಗೆ ಸಿಸರ್, ಆಮೇಲೆ ಒಂದು ಮಾರ್ಕರ್, ಆಮೇಲೆ ಗ್ಲೂ. ಇಷ್ಟೇ ನಮಗೆ ಬೇಕಾಗಿರೋದು. ಈ ಕ್ರಾಫ್ಟ್ ನ ನೀವು ಏನ್ ಮಾಡ್ಬೋದು ಅಂದ್ರೆ ಈಸಿಯಾಗಿ ನೀವು ಮಾಡ್ಬೋದು. ಓಕೆ, ಇವಾಗ ಏನ್ ಕ್ರಾಫ್ಟ್ ಅಂದ್ರೆ ನಾವು ಮಾಡೋದು ಬಟರ್ಫ್ಲೈ. ಓಕೆನಾ? ಬಟರ್ಫ್ಲೈ ಎಷ್ಟು ಜನಕ್ಕೆ ಇಷ್ಟ? ಓ, ಎಲ್ಲರಿಗೂ ಬಟರ್ಫ್ಲೈ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನಂಗೂ ಬಟರ್ಫ್ಲೈ ಅಂದ್ರೆ ತುಂಬಾ ಇಷ್ಟ. ಅದು ಎಷ್ಟು ಕಲರ್ ಕಲರ್ ಆಗಿ ವೆರೈಟಿ ಆಗಿರುತ್ತಲ್ವಾ? ಓಕೆ, ಇವತ್ತು ನಾವು ಬಟರ್ಫ್ಲೈ ಮಾಡೋಕೆ ಹೋಗೋಣ. ಫಸ್ಟ್ ನೀವೇನ್ ಮಾಡಿ, ಈ ತರ ಕಲರ್ ಶೀಟ್ ತಗೊಂಡು ಇದನ್ನ ಹಾಫ್ ಆಗಿ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಾದ್ಮೇಲೆ ಇದು ಕಟ್ ಮಾಡ್ಬೇಡಿ, ಹಾಫ್ ಆಗಿ ಫೋಲ್ಡ್ ಮಾಡ್ಕೊಂಡು ಇದು ಇಟ್ಕೊಂಡು ನೀವೇನ್ ಮಾಡಿ, ನಿಮ್ ಕೈ ನೀವೇನ್ ಮಾಡಿ ಇಟ್ಕೊಂಡು ನೀವು ಡ್ರಾ ಮಾಡ್ಕೊಳ್ಳಿ. ಈ ತರ ಎಡ್ಜ್ ಅಲ್ಲಿ ಇಟ್ಕೊಂಡು ನೀವೇನ್ ಮಾಡಿ, ಫಸ್ಟ್ ನೀವು ನಿಮ್ಮ ಕೈನ ನೀವು ಡ್ರಾ ಮಾಡ್ಕೊಳ್ಳಿ. ಓಕೆನಾ? ಕರೆಕ್ಟ್ ಆಗಿ ಸ್ವಲ್ಪ ದೂರ ಇಟ್ಕೊಂಡು ನೀವು ಕರೆಕ್ಟ್ ಆಗಿ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ನಾನು ಡ್ರಾ ಮಾಡ್ಬಿಟ್ಟು ನಾನು ತೋರಿಸ್ತೀನಿ. ಓಕೆನಾ? ಈ ತರ ನೀವೇನ್ ಮಾಡ್ಬೇಕು, ಡ್ರಾ ಮಾಡ್ಬೇಕು. ಡ್ರಾ ಮಾಡ್ಬಿಟ್ಟು ಇದನ್ನ ನೀವು ಕಟ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ. ಓಕೆ ಮಕ್ಳಾ, ನೀವು ಅದನ್ನ ಕಟ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ತರ ಪೀಸ್ ಸಿಗುತ್ತೆ. ಇದು ಒಂದೇ ಕೈ ಆದ್ರೆ ನಮ್ಗೆ ಡಬಲ್ ಶೀಟ್ ಕಟ್ ಮಾಡೋದ್ರಿಂದ ನಮ್ಗೆ ಈ ತರ ಸಿಗುತ್ತೆ. ನಾವ್ ಇದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಈ ತರ ನಿಮ್ಗೆ ಯಾವ ಕಲರ್ ಕಾಂಬಿನೇಷನ್ ಇಷ್ಟ ಆಗುತ್ತೋ ಆ ಕಲರ್ ಕಾಂಬಿನೇಷನ್ ನೀವು ತಗೊಂಡು ಈ ತರ ನೀವು ಕಟ್ ಮಾಡ್ಕೊಳ್ಳಿ. ಲೀಫ್ ತರ ಬರತ್ತಲ್ಲ, ಆ ತರ ನೀವು ಕಟ್ ಮಾಡ್ಕೊಂಡು ಏನ್ ಮಾಡ್ಬೇಕಂದ್ರೆ ಇವಾಗ ಇದಕ್ಕೆ ಸ್ಟಿಕ್ ಮಾಡ್ಕೊಳ್ಳಿ. ಓಕೆನಾ? ಈ ತರ ನೀವು ನೀಟಾಗಿ ಸ್ಟಿಕ್ ಮಾಡ್ಕೊಳ್ಳಿ. ಸ್ಟಿಕ್ ಮಾಡ್ಕೊಂಡಾದ್ಮೇಲೆ ಬಟರ್ಫ್ಲೈಗೆ ತಲೆ ಇಲ್ಲಾಂದ್ರೆ ಚೆನ್ನಾಗಿರತ್ತಾ, ಬಾಡಿ ಇಟ್ಟು ತಲೆ ಇಲ್ಲಾಂದ್ರೆ ಚೆನ್ನಾಗಿರುತ್ತಾ, ಅದಕ್ಕೆ ನೀವೇನ್ ಮಾಡ್ಬೇಕು, ಒಂದು ಸಣ್ಣ ಸರ್ಕಲ್ ತರ ಚಿಕ್ಕ ರೌಂಡ್ ನೀವು ಕಟ್ ಮಾಡ್ಬೇಕು. ಇವಾಗ ನೀವೇನ್ ಮಾಡ್ಕೋಬೇಕಂದ್ರೆ ಈ ತರ ತಗೊಂಡು ಗಮ್ ಹಾಕ್ಬಿಟ್ಟು ಹೆಡ್ ನೀವು ಸ್ಟಿಕ್ ಮಾಡ್ಕೊಳ್ಳಿ. ನಾನು ತೋರಿಸ್ತೀನಿ. ಈ ತರ ಈ ಬಾಡಿ ಮೇಲೆ ನೀವು ಹಿಂಗೆ ಸ್ಟಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ತರ ಸಿಗುತ್ತೆ. ಆಮೇಲೆ ನೀವೇನ್ ಮಾಡ್ಬೇಕು ನೋಡಿ, ಬಟರ್ಫ್ಲೈಗೆ ಬಾಯಿ, ಮೂಗು, ಕಣ್ಣು ಏನು ಇಲ್ಲ ಅಂತ ಹೇಳಲ್ವಾ, ನೀವು ಒಂದು ಮಾರ್ಕರ್ ತಗೊಂಡು ಇದಕ್ಕೆ ಕಣ್ಣು ಡ್ರಾ ಮಾಡ್ಕೊಳ್ಳಿ. ಈ ತರ ನೀವು ಐಸ್ ಎಲ್ಲ ನೀವು ಡ್ರಾ ಮಾಡ್ಕೊಂಡ್ಮೇಲೆ ನಿಮ್ಗೆ ಏನ್ ಮಾಡ್ಬೇಕು ಅಂದ್ರೆ ಈ ತರ ಚಿಕ್ಕ ಚಿಕ್ಕ ಸರ್ಕಲ್ಸ್ ನೀವು ತಗೊಂಡು ಇದಕ್ಕೆ ನೀವು ಡೆಕೋರೇಟ್ ಮಾಡ್ಕೊಬಹುದು. ನಾನು ಮಾಡ್ಬಿಟ್ಟು ತೋರಿಸ್ತೀನಿ. ಓಕೆ, ನೀವು ಇದು ಅಂಟಿಸಾದ್ಮೇಲೆ ನಿಮ್ಗೆ ಬಟರ್ಫ್ಲೈ ಈ ತರ ಕಾಣಿಸುತ್ತೆ ನೋಡಿ. ಬಟರ್ಫ್ಲೈ ಫ್ಲೈ ಆಗ್ತಾ ಇದೆ. ನಾನು ಇನ್ನೊಂದು ಮಾಡಿಟ್ಟಿದ್ದೀನಿ, ಅದನ್ನ ನಿಮ್ಗೆ ತೋರಿಸ್ತೀನಿ. ಇದು ನೋಡಿ, ಇದು ಸ್ವಲ್ಪ ದೊಡ್ಡ ಬಟರ್ಫ್ಲೈ. ಇದು ನೋಡಿ ಎಷ್ಟು ಚೆನ್ನಾಗಿ ಫ್ಲೈ ಆಗ್ತಾ ಇದೆ. ನೀವೇನ್ ಮಾಡಿ
ಈ ತರ ನಿಮ್ಗೆ ಯಾವ ಕಲರ್ ಬೇಕೋ ಆ ತರ ನೀವು ಮನೇಲಿ ಟ್ರೈ ಮಾಡ್ಬಿಟ್ಟು ನಮ್ಗೆ ಇದರ ಪಿಕ್ಚರ್ಸ್ ನ ನೀವು ಶೇರ್ ಮಾಡಿ. ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲೋ ಇಲ್ಲ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡೋರು ನಮ್ಗೆ ನಮ್ಮ ವಾಟ್ಸ್ಆಪ್ ಅಲ್ಲೋ ನೀವು ಶೇರ್ ಮಾಡ್ಬೋದು. ನೀವು ಶೇರ್ ಮಾಡೋದು ಮಾತ್ರ ಅಲ್ಲ, ನೀವು ಶೇರ್ ಮಾಡಿದ್ರೆ ನಿಮ್ಗೆ ಗಿಫ್ಟ್ಸ್ ಕೂಡ ಖಂಡಿತ ಇದೆ. ಶೇರ್ ಮಾಡೋದು ಮರಿಬೇಡಿ. ಓಕೆ ಮಕ್ಕಳ, ಇಷ್ಟೊತ್ತು ನೀವು ನಮ್ಮ ಜೊತೆ ಎಂಜಾಯ್ ಮಾಡಿದ್ರಿ. ನಾವು ನಿಮ್ ಜೊತೆ ತುಂಬಾ ಎಂಜಾಯ್ ಮಾಡ್ದು. ಇವಾಗ ನಾವು ಮುಕ್ತಾಯಕ್ಕೆ ಬಂದಿದ್ದೀವಿ. ಸೌಮ್ಯಕ್ಕ ಪ್ರೇಯರ್ ಮಾಡ್ತಾರೆ. ಸರಿ ಮಕ್ಕಳೇ, ನಾವೀಗ ಪ್ರಾರ್ಥನೆ ಮಾಡೋದಕ್ಕೆ ಹೋಗೋಣ. ನಮ್ಮ ಜೊತೆ ಸೇರಿ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹಲ್ಲುಯಾ, ಸ್ತೋತ್ರ 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 ಸಪ್ಪ. ಒಳ್ಳೆ ಸಮಯ ನಮಗೆ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಸಮಯದಲ್ಲಿ ಬೆಳಗಿನಿಂದ ಇಲ್ಲಿವರೆಗೂ ನಿಮ್ಮ ಕೃಪೆ ನಮ್ಮೊಂದಿಗಿದ್ದು ಕಾದು ನಡೆಸಿದಕ್ಕಾಗಿ ಸ್ತೋತ್ರ. ಒಳ್ಳೆ ಸ್ಟೋರಿಗಳನ್ನು, ಹಾಡುಗಳನ್ನು, ವಚನಗಳನ್ನು, ಕ್ರಾಫ್ಟ್ಗಳನ್ನು ನೀವು ನಮಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಇನ್ನೂ ಅಧಿಕವಾಗಿ ನಿಮ್ಮಲ್ಲಿ ಬೆಳೆಯುವಂತೆ ನಮ್ಮೆಲ್ಲರಿಗೂ, ಎಲ್ಲ ಚಿಕ್ಕ ಮಕ್ಕಳಿಗೂ ನೀವು ಸಹಾಯ ಮಾಡಬೇಕಾಗಿ ಬೇಡುತ್ತೇವೆ ಸ್ವಾಮಿ. ಸಪ್ಪ, ಒಂದೊಂದು ಚಿಕ್ಕ ಮಕ್ಕಳನ್ನು ರೈಚಸ್ ಲೀಡರ್ಸ್ ಆಗಿ ನೀವು ಮಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಅವ್ರ ಗೋಲ್ಸ್ ಎಲ್ಲನೂ ಅಚೀವ್ ಮಾಡುವಂತೆ ನೀವು ಸಹಾಯ ಮಾಡಿ. ಇನ್ನೂ ಹೆಚ್ಚಾಗಿ ನಿಮ್ಮ ಕೃಪೆ ಅವರೊಂದಿಗಿರಲಿ. ಎಲ್ಲವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಬೇರೆ ಜಯವಾಗಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಓಕೆ ಮಕ್ಕಳ, ನೀವೇನ್ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಅದು ಮಾತ್ರ ಇಲ್ಲದೆ ನೀವೇನ್ ಮಾಡಿ, ನಾವ್ ಹೇಳ್ಕೊಡೋ ಕ್ರಾಫ್ಟ್ಸ್ ಎಲ್ಲ ನೀವು ಮನೇಲಿ ಟ್ರೈ ಮಾಡ್ಬಿಟ್ಟು ನಮ್ಗೆ ಫೋಟೋಸ್ ಶೇರ್ ಮಾಡಿ. ಖಂಡಿತ ನಿಮ್ಗೆ ಗಿಫ್ಟ್ಸ್ ಉಂಟು. ನಿಮ್ಮ ಫ್ರೆಂಡ್ಸ್ಗೆಲ್ಲ ನಮ್ಮ ವಿಡಿಯೋನ ನೀವು ಶೇರ್ ಮಾಡಿ. ಮತ್ತೆ ಈ ವಿಡಿಯೋದ ಮುಖಾಂತರ ನಾಳೆ ಮೀಟ್ ಮಾಡೋಣ. ಬಾಯ್.